ಇದು ಒಂದೇ ಬಾಟ್ಲಲ್ಲಿ ಎಣ್ಣೆ ಹೊಡೆದು ಮುಹೂರ್ತ ಇಟ್ಟಿರೋರ ಕಥೆ. ಕೆಲ ದಿನಗಳ ಹಿಂದೆಯೇ ಕಂಠಪೂರ್ತಿ ಕುಡಿಸಿ ಸ್ನೇಹಿತರೇ ರಾಬರಿ ಮಾಡಿಸಿದ್ದಂತಹ ಸ್ಟೋರಿಯನ್ನ ಹೇಳಿದ್ವಿ. ಇದೀಗ ಎಸ್ಕೇಪ್ ಆಗಿದ್ದಂತಹ ಆರೋಪಿಗಳು ಅರೆಸ್ಟ್ ಆಗಿದ್ದು ರಾಬರಿ ಹಿಂದಿನ ಅಸಲಿ ಕಥೆ ರಿವೀಲ್ ಆಗಿದೆ. ರಾಬರಿಗೆ ಹಾಕಿರುವಂತಹ ಸ್ಕೆಚ್ಚೇ ಆರೋಪಿಗಳನ್ನ ಬಲೆಗೆ ಬೀಳಿಸಿದೆ. ಹಾಡಿನಲ್ಲಿ ಸ್ಮಾಲ್ ಕರೆಕ್ಷನ್. ಒಂದೇ ತಟ್ಟೆಯಲ್ಲಿ ಅನ್ನ ತಿನ್ನೋದು ಹಳೇದಾಯ್ತು. ಇವರೆಲ್ಲ ಒಂದೇ ಬಾಟಲ್ ಎಣ್ಣೆ ಹೊಡೆದವರು. ಪವನ್, ಪ್ರೇಮ್ ಶೆಟ್ಟಿ, ತರುಣ್ ಮತ್ತು ಅಚಲ್. ಮಚ್ಚ ಮಚ್ಚ ಅಂತ ಹೇಳ್ತಾನೆ ಸ್ನೇಹಿತನ ಚಿನ್ನಕ್ಕೆ ಕೈ ಹಾಕಿ ರಾಬರಿಗೆ ಸ್ಕೆಚ್ ಹಾಕಿ ಎಸ್ಕೇಪ್ ಆಗಿದ್ದ ಖತರ್ನಾಕ್ ಫ್ರೆಂಡ್ಸ್. ಆದ್ರೀಗ ಅವರು ಮಾಡಿರೋ ಸ್ಕೆಚ್ಚೇ ಆರೋಪಿಗಳನ್ನ ಕೆಡ್ಡಾಗಿ ಬೀಳಿಸಿದೆ. ಫ್ಲಾಶ್ ಬ್ಯಾಕ್ ಕ್ವಿಕ್ ಆಗಿ ಹೇಳ್ತೀವಿ ಕೇಳಿ. ಚಂದನ್ ಇವನೇ ನೋಡಿ, ಚಿನ್ನ ಕಳ್ಕೊಂಡ ಸ್ನೇಹಿತ. ಚಂದನ್ ಶ್ರೀಮಂತರ ಮನೆಯ ಹುಡುಗ. ಓಡಾಡೋದಕ್ಕೆ MG ಹೆಕ್ಟರ್ ಕಾರನ್ನೇ ಬಳಸ್ತಾ ಇದ್ದ. ಕುಡಿತದ ಅಭ್ಯಾಸ ಬೇರೆ ಇತ್ತು. ಆದ್ರೆ ಇದೇ ನೋಡಿ ಚಂದನ್ಗೆ ಮುಳುವಾಗಿತ್ತು. ಅಲೆಲೆಲೆಲೆ ಎಂತ ಸ್ನೇಹಿತರು! ಕಳೆದ ಜೂನ್ ತಿಂಗಳಲ್ಲಿ 5 ವರ್ಷದಿಂದ ಸ್ನೇಹಿತನಾಗಿದ್ದ ಚಂದನ್ನನ್ನ ಈ ಕಿಲಾಡಿ ಫ್ರೆಂಡ್ಸು ನೈಟ್ ರೌಂಡ್ಗೆ ಕಾಲ್ ಮಾಡಿ ಕರೆದಿದ್ರು. ಆದರೆ ಆ ಕರೆಯ ಹಿಂದೆ ಇದ್ದಿದ್ದು ಚಂದನ್ನ ಚಿನ್ನದ ಮೇಲೆ ಕಣ್ಣು ಹಾಕಿದ್ದ ಪವನ್ನ ರಾಬರಿ ಸ್ಕೆಚ್. ರಾಬರಿ ಮಾಡೋ ಗ್ಯಾಂಗ್ಗೆ ನಾವು ಚಂದನ್ನನ್ನ ಕರ್ಕೊಂಡು ಬರ್ತೀವಿ, ನೀವು ಫಾಲೋ ಮಾಡಿ ಎಂದಿದ್ದ. ಸ್ವಲ್ಪ ದೂರ ಹೋಗ್ತಾ ಇದ್ದಂತೆ ಬೈಕಲ್ಲಿ ಬಂದಂತ ಇಬ್ರು ಚಂದನ್ನ ಕಾರಿಗೆ ಟಚ್ ಮಾಡಿದ್ರು. ಕಾರು ನಿಲ್ಲಿಸಿದ ಚಂದನಿಗೆ ಚಾಕು ತೋರಿಸಿ ಚಿನ್ನ ಬಿಚ್ಚಿ ಕೊಡು ಅಂತ ಬೆದರಿಸಿದ್ರು. ಪಕ್ಕದಲ್ಲಿದ್ದ ಪವನ್, ಬೇಡ ಮಚ್ಚ, ಇವನು ಏನು ಬೇಕಾದರೂ ಮಾಡ್ತಾರೆ, ಬಿಚ್ಚಿ ಕೊಡು ಅಂದಿದ್ದಂತೆ. ಏನು ಅರಿಯದ ಚಂದನ್ ಚಿನ್ನ ಬಿಚ್ಚಿ ಕೊಟ್ಟು ಬಳಿಕ ಚಿಕ್ಕಜಾಲ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದ. ಚಂದನ್ಗೆ ಬಂದ ಡೌಟ್ಗಳೇ ಸ್ನೇಹಿತರಿಗೆ ಮುಳುವಾಯಿತು. ಯಾವಾಗ ಹಲವು ಅನುಮಾನ ಹೊತ್ತು ಜೂನ್ 7ರಂದು ಚಂದನ್ ಚಿಕ್ಕಜಾಲ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದು ಸ್ನೇಹಿತರು ಅರೆಸ್ಟ್ ಆಗಿದ್ದಾರೆ. ಹಾಗಿದ್ರೆ ಆ ಅನುಮಾನಗಳೇನು ಅನ್ನೋದನ್ನ DCP ಹೇಳ್ತಾರೆ ಕೇಳಿ. ಇದು ಇವರೇ ಯಾಕೆ ಬಿಚ್ಕೊಡು ಅಂತ ಹೇಳಿದ್ರು, ಊಟದ ಮಧ್ಯೆ ಯಾಕೆ ಇವರು ಅವಾಗ ಹೋಗಿ ಫೋನನ್ನು ಮಾಡ್ತಾ ಇದ್ರು, ಇವ್ರು ಯಾಕೆ ತಡ ಮಾಡಿದ್ರು ಅಂತ ಹೇಳಿಬಿಟ್ಟು ಅನುಮಾನ ಬಂದು ಯಾರು ಊಟಕ್ಕೆ ಕರ್ಕೊಂಡು ಹೋಗಿದ್ರು ಅವ್ರ ಮೇಲೇ ಬಂದು ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೊಡ್ತಾನೆ. ಆ ದೂರನ್ನು ಆಧರಿಸಿ ನಾವು ಅವನ ಸ್ನೇಹಿತರ ಮೇಲೇ ಒಂದು ರಾಬರಿ ಕೇಸನ್ನು ರಿಜಿಸ್ಟರ್ ಮಾಡ್ತೀವಿ. ಕೇಳಿದ್ರಲ್ವಾ, ಈ ಎಲ್ಲ ಸ್ಕೆಚ್ನ ಸೂತ್ರಧಾರ ಪವನ್. ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಿಕೊಂಡು ಕೈ ಸುಟ್ಟುಕೊಂಡಿದ್ದ ಪವನ್ಗೆ ದುಡ್ಡಿಗಾಗಿ ಏನಾದರೂ ಮಾಡೋಣ ಅಂದಾಗ ಕಂಡಿದ್ದೇ ಚಂದನ್ನ ಚಿನ್ನ. ಸದ್ಯ ತಮಿಳುನಾಡು, ಆಂಧ್ರದಲ್ಲಿ ಅಡಗಿದ್ದ ಆರೋಪಿಗಳನ್ನ ಚಿಕ್ಕಜಾಲ ಪೊಲೀಸರು ಅರೆಸ್ಟ್ ಮಾಡಿದ್ದು 59 ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ. ಆದರೂ ಸ್ನೇಹಕ್ಕಾಗಿ ಜೀವ ಕೊಡೋ ಕುಚಿಕುಗಳ ಮಧ್ಯೆ ಈ ಫ್ರೆಂಡ್ಸು ಒಂದೇ ಬಾಟಲ್ ಕುಡಿದು ಹಿಂಗೆ ಮುಹೂರ್ತ ಇಟ್ಟಿದ್ದು ವಿಪರ್ಯಾಸ. ಪ್ರಜ್ವಲ್ ನಿಟ್ಟೂರು, ನ್ಯೂಸ್ ಫಸ್ಟ್, ಬೆಂಗಳೂರು.